ನಾನು ಕಂಚಗಾರಹಳ್ಳಿ ಗ್ರಾಮದಲ್ಲಿ ನಾನು ಮೀಡಿಯಾ ಮಾಡುವುದೇನೆಂದರೆ, ಇವತ್ತು ನಾವು ಹಲವಾರು ಬಾರಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿವಿ. ಮೊನ್ನೆ 2 ಸಲ ಮನವಿ ಕೊಟ್ಟು ಮತ್ತು 2-3 ಸಲ ಹೇಳಿನಿ, ರೈತ ಮುಖಂಡರು ಸಭೆ ಕರಿಬೇಕು ಸರ್, ರೈತರಿಗೆ ಭಾಳಷ್ಟು ಸಮಸ್ಯೆ ಅದ ಅಂತ ಹೇಳಿವಿ. ಯಾಕಂದ್ರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ಹತ್ತಿ ಬೆಳೆ ಮತ್ತು ತೊಗರಿ ಬೆಳೆ ಉದ್ದು ಬೆಳೆ ಎಲ್ಲ ಲಾಸ್ ಆಗ್ಯದ. ನಾವು ನೋಡ್ರಿ, ಇದು ನಮ್ಮ ಹೊಲನೇ. ಇವತ್ತು ಇದೇ ಹೊಲನೇ ನಮಗೇನಪ್ಪ ಅಂತಂದ್ರೆ 5-6 ಕ್ವಿಂಟಾಲು ನಾವು ತೊಗರಿ ಬೆಳೆದ್ವಿ. ಇವತ್ತು ದಿನದಲ್ಲಿ 1 ಕ್ವಿಂಟಾಲ್ ಆಗ್ಲಕ್ಕೆ ಗತಿಲ್ಲ ಸರ್. ರೈತರು ಏನಪ್ಪ ಅಂತಂದರೆ ಖರ್ಚು ಮಾಡಿ ಎಣ್ಣೆ ಮಸಾಲೆ ಎಲ್ಲ ಖರ್ಚು ಮಾಡಿ ರೈತ ಏನಪ್ಪ ಅಂತಂದರೆ ಉರ್ಲಾಕ್ಯಂದು ಸಹಾಯ ಪರಿಸ್ಥಿತಿ ಅದ. ಇದಕ್ಕೆ ಸರ್ಕಾರ ಏನಪ್ಪ ಅಂತಂದರೆ ತೊಗರಿಗೆ ಬೆಂಬಲ ಬೆಲೆ ನಿಗದಿ ಮಾಡಿಲ್ಲ. ಯಾಕೆ ಬೆಂಬಲ ಬೆಲೆ ನಿಗದಿ ಮಾಡ್ಯದ? 8,000 ಮಾಡ್ಯಾರ ಸರ್. ಏನಾಗ್ತದೆ 8,000 ರೂಪಾಯಿ? ಇವತ್ತು ಒಂದು 4-5 ಮಂದಿ ಆಳ ತಂದಿವಿ, ಇವತ್ತು ಒಂದು 2,000 ರೂಪಾಯಿ ಕೊಡ್ಬೇಕು. ನಾವು 2,000 ರೂಪಾಯಿ ಕೊಡ್ಲಕ್ಕೆ ಗತಿಲ್ಲ ರೈತರು. ಇವತ್ತು ತಂದರೆ ನಾವು ಸಣ್ಣ ರೈತರುಗಳು ಏನಪ್ಪ ಅಂದರು ಬಡದು ರಾಶಿ ಮಾಡ್ಕ್ಯಾರ. ಇವತ್ತು ದೊಡ್ಡ ರಾಶಿ ಇವತ್ತು ಮಿಷನ್ ಹೆಚ್ಚಿ ಮಾಡ್ತಾರ. ನಾವು ಏನಪ್ಪ ಅಂತಂದ್ರೆ ಇಷ್ಟೇ ನಾವು ಹೇಳದೆ, ಇವತ್ತು ಪರಿಹಾರ ಹಾಕಿತ್ತು ಸರ್ಕಾರ. ಪರಿಹಾರದಲ್ಲಿ ಭಾಳ ದೋಷ ಆಗ್ಯದ. ಇವತ್ತು ಕೆಲವು ರೈತರಿಗೆ ಪರಿಹಾರನೇ ಬಂದಿಲ್ಲ. ನಮಗೆ ಬಂದಿಲ್ಲರಿ, ಪರಿಹಾರ ಜಮಾ ಆಗಿಲ್ಲ, ಇಲ್ಲಿ ಜಮಾ ಆಗ್ಯದ ಅಂತಾರ. ನಾವು ಅದೇ ಮಾತು ನಾವು DC ಜಿಲ್ಲಾಧಿಕಾರಿಗಳಿಗೂ ತಿಳಿಸಿವಿ. ಸರ್, ನೀವು ತಕ್ಷಣ ನೀವು ವಿಲೇಜ್ ಅಕೌಂಟಿಗೆ ಕಂದಾಯ ಇಲಾಖೆಗಳು ಎಲ್ಲ ಇಲಾಖೆಗಳು ಕರೆದು ನೀವು ರೈತ ಮುಖಂಡ ಕರೆದು ನೀವು ಸಭೆ ಮಾಡ್ರಿ ಅಂತ ಹೇಳಿವಿ. ಆದರೂ ಕೂಡ ಇವರು ರೈತರ ಮಾತನ್ನು ನಿರ್ಲಕ್ಷ್ಯ ಮಾಡ್ತಾರೆ. ಜಿಲ್ಲಾಧಿಕಾರಿಗಳು ತಕ್ಷಣ ರೈತ ಮುಖಂಡರನ್ನು ಕರೆದು ಎಲ್ಲ ಇಲಾಖೆಗಳು ಕರೆದು ರೈತರು ಸಮಸ್ಯೆಗಳನ್ನು ಬಗೆಹರಿಸಬೇಕಂತೇಳಿ ನಾನು ಜಿಲ್ಲಾಧಿಕಾರಿಗಳಲ್ಲಿ ಮನವಿ. ಮತ್ತು ಇನ್ನೊಂದು, ತಾವು ಕೃಷಿ ಸಚಿವರು ಕೃಷ್ಣ ಬೈರೇಗೌಡರು ಮತ್ತು ಕಂದಾಯ ಸಚಿವರು ತಾವು ಕೂಡ ರೈತರ ಮೇಲೆ ಕಾಳಜಿ ವಹಿಸಿ ಯಾವುದೇ ಒಂದು ರೈತರಿಗೆ ಪರಿಹಾರ ನಿಂತಲ್ಲಿ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ತಾವು ಸಲಹೆ ಕೊಟ್ಟು ರೈತರಿಗೆ ಆಗಿಲ್ಲ ಆ ರೈತರಿಗೆ ಆ ಖಾತೆಗೆ ಪರಿಹಾರ ಜಮಾ ಮಾಡಬೇಕಂತೇಳಿ ನಾನು ತಮ್ಮಲ್ಲಿ ವಿನಂತಿ. ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರ ಏನಪ್ಪ ಅಂತಂದರೆ ಏನಪ್ಪ ಅಂದರು ರೈತರಿಗೆ ಭಾಳಷ್ಟು ನಿರ್ಲಕ್ಷ್ಯ ಮಾಡ್ಲಕ್ಕತ್ತದ. ರೈತರಿಗೆ ಬೆಂಬಲ ಬೆಲೆ ನಿಗದಿ ಕೊಡ್ರಿ ಸರ್. ನಿಮ್ಗೆ ಏನು ಕೇಳ್ದಲ್ಲ, ರೈತ ಕೊಡ್ಬೇಕಾದ್ರೆ ಬೆಂಬಲ ಬೆಲೆ ಮತ್ತು ಒಂದು ಕರೆಂಟು 24 ತಾಸು ಕೊಡ್ರಿ. ನಿಮ್ಗೇನು ಸರ್ಕಾರಕ್ಕೆ ನಾವು ಬಿಚ್ಚನೆ ಬೇಡದಲ್ಲ. ಇವತ್ತು ಬೆಳಿತೀವಿ. ಇವತ್ತು ತೊಗರಿ ನಾವು 12,000 ನಾವು ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೀವಿ. 12,000 ನಮಗೆ ರೈತರು ಬೆಂಬಲ ಬೆಲೆ ಕೊಡಂತ ಏನಿಲ್ಲ ಸರ್. 8,000 ಕೊಟ್ರಿ ಏನ ಸರ್? ಅದು ಖರ್ಚು ಮಾಡಿ ಎಲ್ಲ ಮಾಡಿದಾಗಲ್ಲ. ನಾವು ಸಾಲ ಸುಳಿಯಲ್ಲೇ ಸಿಲಿಕ್ಕೆ ನಾವು ಒದ್ದಾಡಿ ಸಾಯ್ಲಕತ್ತೀವಿ. ಹಿಂಗಾಗಿ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಆಗಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ಲಕತ್ತಾರ. ತಾವು ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಪ್ರತಿಯೊಂದು ಜಿಲ್ಲಾ ಅಧಿಕಾರಿಗಳು ರೈತರಿಗೆ ಯಾವುದೇ ಒಂದು ಸಮಸ್ಯೆ ಇದ್ದರೆ ಇವಾಗ ಪರಿಹಾರ ಭಾಳಷ್ಟು ಬಂದಿಲ್ಲ. ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು 6,000 ಜನ ನಿಂತದ್ರಿ ಸರ್. ಅದನ್ನು ಎಲ್ಲ ಮಾಡ್ಬೇಕಾದ್ರೆ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಅದಕ್ಕೆ ಸರ್, ನೀವು ರೈತ ಮುಖಂಡರು ಎಲ್ಲ ರೈತರ ಸಭೆ ಕರಿಬೇಕು. ಎಲ್ಲ ಸಮಸ್ಯೆಗಳಾವ ಸರ್. ನೀವು ರೈತರು ಪರಿಹಾರ ಬರಬರಿ ಯಾಕೆ ಕಾಯ್ತಕ್ಕೆ ಬಂದಿಲ್ಲ ಅಂತ ನಮ್ಗೆ ಭಾಳಷ್ಟು ನಮಗೆ ಫೋನ್ ಮಾಡಿ ಹೇಳಕೈತಾರೆ ರೈತರು. ಆದ ಕಾರಣ ತಕ್ಷಣ ನೀವು ಸಭೆ ಕರಿ ಅಂದರು. ಆ ಸಭೆ ಇನ್ನವರೆಗೆ ಜಿಲ್ಲಾಧಿಕಾರಿಗಳು ಬಂದ ಮ್ಯಾಕ ಒಂದು ಸಭೆ ರೈತರ ಸಭೆ ಕರೆದಿಲ್ಲ. ರೈತರ ಸಮಸ್ಯೆಗಳಂತರೂ ಹೆಚ್ಚಾಗ್ಯಾವ. ಅದಕ್ಕಾಗಿ ತಾವು ದಯಮಾಡಿ ಹೇಳ್ತೀವಿ, ಜಿಲ್ಲಾಧಿಕಾರಿ ತಕ್ಷಣ ನೀವು ಈ ಸುದ್ದಿ ತಿಳಿದ ತಕ್ಷಣ ನೀವು ರೈತ ಮುಖಂಡರನ್ನು ಎಲ್ಲ ಸಭೆ ಕರೆಸಿ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕಂತೇಳಿ ನಾನು ತಮ್ಮಲ್ಲೇ ಮನವಿ. ನಾನು ಎಂಕುಬಾ ಕಟ್ಟಿಮನೆ ಕಂಚಗಾರಹಳ್ಳಿ ರೈತ ಸಂಘದ ಜಿಲ್ಲಾ ಉಪಾಧ್ಯಕ್ಷ ವಾಸುದೇವ ಮೇಟಿ ಬಣ.